ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನ ನಾನು ಕಡುಬು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ 5 ನಿಮಿಷದಲ್ಲಿ ತಿಂಡಿನ ರೆಡಿ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಕಡುಬನ್ನ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಕಡುಬು ಮಾಡೋಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಮೊದಲು ತೋರಿಸ್ತೀನಿ. ಸುಮಾರು ಇಲ್ಲಿ 1 kg ಅಷ್ಟು ಅಂದರೆ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸ್ ಅಷ್ಟು ನಾನು ತರಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ತರಿ ಅಂತ ಹೇಳಿದ್ರೆ ನಾವು ಮನೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ನೀಟಾಗೆಲ್ಲ ನೀರು ಸೋರಿಸ್ಕೊಂಡು ನಾವು ಮನೇಲೆ ಮಿಕ್ಸಿಲಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ತರಿ. ಸೊ ನಿಮಗೆ ಈ ಥರ ಎಲ್ಲ ಮಾಡೋಕ್ಕೆ ರಿಸ್ಕ್ ಅಂತ ಅನಿಸಿದ್ರೆ ತರಿನ ಮಾಮೂಲಿ ತರಿ ತೊಗೊಬಂದು ಮಾಡ್ಕೋಬೋದು. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟು. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಒಂದು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತೇಳಿ ದೊಡ್ಡ ಪಾತ್ರೆಲ್ಲೂ ಸಹ ಮಾಡ್ಕೋಬೋದು. ಸೊ ಈಗ 1 kg ತರಿಗೆ ನಾನು 2 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲಿ ನೀಟಾಗಿ ಮೆಜರ್ಮೆಂಟ್ಸ್ ಇರುತ್ತೆ. ಸೊ ಇದರಲ್ಲಿ 2 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಇದನ್ನು ಕುದಿಯಕ್ಕೆ ಬಿಡೋಣ. ಸೊ ಮಳ್ತಾರ ನೀರಿಗೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸೊ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಳಕ್ಕಾಗುತ್ತೆ. ಸ್ವಲ್ಪ ನೋಡಿ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಇದಕ್ಕೆ ಇವಾಗ ತರಿ ಏನು ತೊಗೊಂಡಿದ್ದೆ ಫುಲ್ ಸೇರಿಸ್ಕೊತಾ ಇದ್ದೀನಿ. ನಾನಕ್ಕೆ ಏನು ತರಿ ತೊಗೊಂಡಿದ್ದೆ ಸೇರಿಸ್ಕೊಳ್ಳೋಣ. ನೋಡಿ ತರಿ ಹಾಕಿದ ನಂತರ ಕೈ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಕೈ ಹಾಕ್ಕೊಂಡೆ ನೀಟಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಸೊ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಮುದ್ದೆ ಯಾವ ಥರ ಮಾಡ್ಕೋತೀರ ಆ ಥರನೂ ಕೂಡ ಟ್ರೈ ಮಾಡ್ಬೋದು. ಬಟ್ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋತೀವಿ. ಸೊ ಈಗ ಒಂದು 5 ರಿಂದ 6 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಕೈಯಾಡಿ ಒಂದು 5 ರಿಂದ 6 ನಿಮಿಷ ಆದ ನಂತರ ಈ ಥರ ಗಟ್ಟಿ ಆಗುತ್ತೆ ನೋಡಿ. ನಾವು ಕೈ ಆಡ್ಕೊಂಡು ಮಾಡೋದ್ರಿಂದ ಒಂದೇ ಒಂದು ಸ್ವಲ್ಪನೂ ಗಂಟು ಬರೋಲ್ಲ. ಸೊ ಇವಾಗ ಕಮ್ಮಿ ಸ್ಟೀಮ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷ ಬೇಯಕ್ಕೆ ಬಿಡೋಣ, ಚೆನ್ನಾಗಿ ಅಳ್ಕೊಳ್ಳುತ್ತೆ ಅವಾಗ. ಸೊ ನೋಡಿ ನಾನು ನೀಟಾಗಿ ಇದನ್ನು ಹಳ್ಳಕ್ಕೆ ಬಿಟ್ಟಿದ್ದು, ನೀಟಾಗೆಲ್ಲ ಕವರ್ ಮಾಡಿಬಿಟ್ಟು ನೀಟಾಗಿ ಹಳ್ಕೊಂಡಿದೆ. ಸೊ ಇದನ್ನು ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೋಬೇಕು. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಉಂಡೆ ಕಟ್ಕೋಬೋದು. ನಾವು ಯಾವ ಥರ ಮಾಡ್ಕೋತೀವಿ ಅಂತ ತೋರಿಸ್ತೀನಿ. ಸೊ ನಾನು ಕಡುಬಿನ ಹಿಟ್ಟನ್ನ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಎಷ್ಟು ದಪ್ಪಕ್ಕೆ ಕಡುಬಿನ ಉಂಡೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನೂ ದಪ್ಪ ಮಾಡ್ಕೋಬೋದು. ನಾವು ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗಲ್ಲ. ಮೊದಲಿಗೆ ಇಷ್ಟು ತೊಗೊಂಡು ಈ ಥರ ರೌಂಡಕ್ಕೆ ಮಾಡ್ಕೋತೀವಿ. ಮಾಡ್ಕೊಂಡು ನೀಟಾಗಿ ಈ ಥರ ರೌಂಡ್ ಆದ ನಂತರ ಈ ಥರ ನೀಟಾಗಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಇಷ್ಟು ದಪ್ಪ ಮಾಡ್ಕೋತೀವಿ. ಎಲ್ಲನೂ ನಾವು ಇಷ್ಟು ದಪ್ಪಕ್ಕೆ ರೆಡಿ ಮಾಡಿ ಇಟ್ಕೋತೀವಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ದಪ್ಪ ಕೂಡ ಮಾಡ್ಕೋಬೋದು, ಇಲ್ಲ ಶೇಪ್ ಕೂಡ ಇನ್ನೂ ಚೇಂಜ್ ಮಾಡ್ಕೋಬೋದು. ಸೊ ಈಗ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಕಡುಬನ್ನ ನೋಡಿ ಈ ಥರ ಸಣ್ಣಕ್ಕೆ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಬೇಯಿಸ್ಕೋಬೇಕು. ಯಾವ ಥರ ಬೇಯಕ್ಕೆ ಇಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡಿ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಒಂದು ಇಡ್ಲಿ ಪಾತ್ರೆಗೆ 1 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಬಿಟ್ಟು ಮಾಮೂಲಿ ಒಂದು ಇಡ್ಲಿ ಹಟ್ಟನೆ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ನೀರು ಮಳ್ಳ ತನಕ ಒಂದು 5 ನಿಮಿಷ ಮಳ್ಳಕ್ಕೆ ಬಿಡಬೇಕು. ನೋಡಿ ನೀರು ಮಳ್ತಾ ಇದೆ. ಇವಾಗ ಏನು ಕಡುಬನ್ನ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊಳ್ಳೋಣ ಒಂದೊಂದಾಗಿ. ಸೊ ಈ ಥರ ನೀಟಾಗಿ ಒಂದೊಂದಾಗಿ ಎಲ್ಲನೂ ಇಟ್ಕೋಬೇಕಾಗುತ್ತೆ. ಸೊ ನೋಡಿ ಕಡುಬಿನ ಉಂಡೆ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫುಲ್ ಎಲ್ಲನೂ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಈ ಥರ ಮುಚ್ಚಬೇಕಾಗುತ್ತೆ. ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. 20 ನಿಮಿಷ ಚೆನ್ನಾಗಿ ಬೆಂದ್ಬಿಡತ್ತೆ. ಸೊ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಸೊ ಫೈನಲಿ ನೋಡಿ ಬಿಸಿ ಬಿಸಿ ಕಡುಬು ರೆಡಿ ಆಗಿದೆ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು 5 ನಿಮಿಷದಲ್ಲಿ ಬೆಳಗಿನ ತಿಂಡಿನ ರೆಡಿ ಮಾಡ್ಕೋಬೋದು. ಸೊ ಚಟ್ನಿ ಜೊತೆ ಸಾಂಬಾರು ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಕಡುಬನ್ನ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ವಿಡಿಯೋ ವಾಚ್ ಮಾಡ್ತಾ ಇರಿ, ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.